ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಏನು ವಿಷಯ ಅಂದರೆ, ನಾನು ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿ ಬಿಗ್ ಬಾಸ್ ಕಂಟೆಸ್ಟೆಂಟಲ್ಲಿ ಯಾರು ಫೇವ್ರೆಟು ಮತ್ತು ಯಾರು ಚೆನ್ನಾಗಿ ಆಡ್ತಾರೆ ಮತ್ತು ಯಾರು ವಿನ್ ಆಗ್ತಾರೆ ಅದ್ರ ಬಗ್ಗೆ ಕೇಳಬೇಕಂತ ಇದ್ದೀನಿ. ಯಾಕಂದರೆ ನಮ್ಮ ಕನ್ನಡ ಬಿಗ್ ಬಾಸ್ ಅಂದರೆ ತುಂಬ ಇಷ್ಟ. ಆದರೆ ಈ ಸಲ ಬಂದಿರೋರಲ್ಲಿ ನನಗೆ ಚೈತ್ರಾ ಕುಂದಾಪುರ್ ಅವರು ಸ್ವಲ್ಪ ಇಷ್ಟ ಆಗ್ತಿದ್ದಾರೆ. ಯಾಕಂದರೆ ಅವರು ಮಾತಾಡೋ ಸ್ಟೈಲು ಮತ್ತು ಪಾಯಿಂಟ್ ಕರೆಕ್ಟಾಗಿ ನಮಗೆ ನೆಕ್ಸ್ಟ್ ಮಾತಾಡೋಕ್ಕೆ ಬರಬಾರ್ದು, ಆ ಥರ ಪಾಯಿಂಟ್ ಇಟ್ಟು ಮಾತಾಡ್ತಾರೆ. ಸೊ ಅವ್ರು ಸ್ವಲ್ಪ ಇಷ್ಟ ಆಗ್ತಾರೆ. ಅದು ಬಿಟ್ಟರೆ ಲಾಯರ್ ಅವರಿಂದ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದೆ. ಅದು ಬಿಟ್ಟರೆ ಇವರು ಪಾರು ಅವರಿದಾರಲ್ಲ, ಅವ್ರು ಸಖತ್ ಕ್ಯೂಟ್. ಅವ್ರು ಯಾರ ಗಂಟೆಗೂ ಹೋಗಲ್ಲ, ಯಾರ ಸವಾಸನೂ ಬೇಡ, ಸೈಲೆಂಟಾಗಿರ್ತಾರೆ. ನಂಗೆ ಅವ್ರೂ ತುಂಬ ಇಷ್ಟ. ನಾನು ಇದುವರೆಗೂ ಅವ್ರು ಒಬ್ಬರ ಜೊತೆ ಹಿಂಗೆ ಗಲಾಟೆ ಮಾಡ್ಕೊಂಡಾರೆ ಅಂತ ನೋಡೇ ಇಲ್ಲ. ಪಾಪ ಗುಬ್ಬಚ್ಚಿ ಥರ ಮೂಲೆ ಒಂದು ಕಡೆ ಕೂತಿರ್ತಾರೆ. ನಂಗೆ ಅವ್ರೂ ತುಂಬ ಇಷ್ಟ. ಅದು ಬಿಟ್ಟರೆ ನೋಡೋಕ್ಕೆ ಕ್ಯೂಟ್ ಆಗಿರೋದು ಅಂದರೆ ಅವ್ರ ಆ್ಯಕ್ಟ್ರ್ ಒಬ್ರು ಹೋಗಿದಾರಲ್ಲ, ಅವ್ರು ಇಷ್ಟ. ಮತ್ತು ಗೌತಮಿ ಅವ್ರು ಇಷ್ಟ. ಆಮೇಲೆ ಇವರು ಚಬ್ಬಿ ಥರ ಒಬ್ರು ಇದಾರಲ್ಲ, ಅವರು ಇಷ್ಟ. ಆಮೇಲೆ ಗೀತಾ ಸೀರಿಯಲ್ ಹುಡುಗಿ, ಅವಳು ಸಕ್ಕತ್ತಾಗಿದ್ದಾಳೆ, ಅವಳು ಇಷ್ಟ. ಅದು ಬಿಟ್ಟರೆ ಇನ್ಯಾರಿದ್ದಾರೆ, ಇರೋವರೆಗೂ ಮುಗಿಸ್ಬಿಡ್ನಲ್ಲ. ಸೊ ನಾನು ಹೇಳಿದ್ದೆಲ್ಲ ನಮ್ಮ ಫ್ರೆಂಡ್ಸಿಗೆ ಕಾಲ್ ಮಾಡಿ, ಆಫೀಸ್ ಫ್ರೆಂಡ್ಸಿಗೆ ಕಾಲ್ ಮಾಡಿ ಕೇಳ್ತೀನಿ ಅಂತ, ಬಿಗ್ ಬಾಸಲ್ಲಿ ಯಾರ್ಯಾರು ಇಷ್ಟ ಅಂತ ಅವರೇ ಕಾಲ್ ಮಾಡ್ತಿದ್ದಾರೆ. ಒಂದು ನಿಮಿಷ. ಹಲೋ ಪ್ರೀತಿ. ಹಲೋ ಪ್ರೀತಿ. ಹಲೋ ಪ್ರೀತಿ. ಇಲ್ಲ, ಆ್ಯಕ್ಚುಲಿ ಅದೇ ನೆನ್ನೆ ಯೂಟ್ಯೂಬ್ ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಹೆಂಗಿತ್ತು? ನೆನ್ನೆ ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಹೆಂಗಿತ್ತು? ಹೆಂಗಿತ್ತು ಹೇಳ್ರಿ. ನೀವೇನು ರಿವ್ಯೂವೇ ಕೊಡಲಿಲ್ಲ. ನಾನು ಇವತ್ತು ಅದ್ರ ಬಗ್ಗೆ ಏನು ಇಂಪ್ರೂವೈಸ್ ಮಾಡಿಕೊಂಡು ನೆಕ್ಸ್ಟ್ ಅಪ್ಲೋಡ್ ಮಾಡುವಾಗ ಚೆನ್ನಾಗಿ ಅಪ್ಲೋಡ್ ಮಾಡ್ಬೇಕಂತ, ಚೆನ್ನಾಗಿ ಮಾತಾಡ್ಬೇಕಂತ ಇದ್ದೀನಿ. ಅದ್ರಲ್ಲಿ ನಿಮ್ ವಾಯ್ಸ್ ಕಡಿಮೆ ಕೇಳಿಸ್ತಿತ್ತು, ಅದ್ ಕಿವಿ ಹತ್ರ ಇಟ್ಕೊಂಡ್ ಕೇಳಿಸ್ಕೊಳಂಗಿತ್ತು. ಓಕೆ, ಸ್ವಲ್ಪ ವಾಯ್ಸ್ ಜೋರಾಗಿರ್ಲಿ. ಹೌದಾ? ಇವಾಗ ನೀವು ಮಾತಾಡ್ತಿದ್ದೀರಲ್ಲ, ಸೌಮ್ಯ ಅವ್ರು ಕಾಲ್ ಮಾಡಿದ್ರಾ? ಏನಂತ, ಹೆಂಗಿದ್ದಾರೆ? ತಲೆನೋವಿನ ಹಂಗೆ ಇದೆ, ಮೈಗ್ರೇನ್ ಆಗಿದೆ. ಹೌದಾ? ಆಮೇಲೆ ಏನೋ ಹೇಳಿದ್ರಲ್ಲ, ಅವ್ರ ಯಜಮಾನ್ರು ಹೋಗಿದಾರಂತೆ. ಇನ್ನೇನು ಮತ್ತೆ ತಲೆನೋವು ಹೋಗಿರುತ್ತಲ್ಲ, ಮತ್ತೆ ಯಾಕೆ ಮೈಗ್ರೇನು? ಅದು ಹೇಗಿದ್ರು ಮತ್ತೆ ವಾಪಸ್ ಬರುತ್ತಲ್ಲ, ಅದಕ್ಕೆ ಪರ್ಮನೆಂಟ್ ಆಗಿ ಮೈಗ್ರೇನ್ ಐತಿ ಅಂತನಾ? ಮಗು ಹೆಂಗಿದೆ ಹೊಟ್ಟೆ ಒಳಗೆ? ಕಷ್ಟ ಬಿಡ್ರಿ, ಏನನ್ರಿ ಎಲ್ಲ. ಅಂದರೆ ಈಗ ಕೆಲಸ ಮಾಡದೇ ಇರೋ ಹೆಣ್ಮಕ್ಳದ್ದು ಒಂಥರ ಕಷ್ಟ, ಆದರೆ ದುಡಿಯೋ ಹೆಣ್ಮಕ್ಳದ್ದು ಇನ್ನೊಂಥರ ಕಷ್ಟ. ಪಾಪ ಕೆಲಸ ಮಾಡಲ್ಲ ಅಂದರೆ ಅವರಿಗೂ ಮನೆ ಕೆಲಸ ಎಲ್ಲ ಇರುತ್ತಲ್ಲ. ನಮಗೆ ಅಟ್ಲೀಸ್ಟ್ ಅಂದರೆ ಸ್ವಲ್ಪ ಎಕ್ಸ್ಕ್ಯೂಸ್ ಇರುತ್ತಲ್ಲ, ನಾವು ದುಡಿತಿದ್ದೀವಿ ಅಂದರೆ ಒಂದು ಕೆಲಸ ಕಡಿಮೆ ಮಾಡಿದ್ರೇನು ಸ್ವಲ್ಪ ಎಕ್ಸ್ಕ್ಯೂಸ್ ಇರುತ್ತೆ. ಆದರೆ ಅವ್ರುಗಳಿಗೆ ಹಂಗಲ್ಲಲ್ಲ ಪಾಪ, ಎದ್ರು ಬಿದ್ರು. ಅಡ್ವಾಂಟೇಜ್ ಏನಂದ್ರೆ ಮನೆಯವ್ರ ಹತ್ರ ಅಷ್ಟೇ ಬೈಸ್ಕೊಂಡಿದ್ದಾರೆ. ಕೆಲಸ ಮಾಡೋರು ಹೋಗೋರ ಹತ್ರ ಎಲ್ಲ ಬೈಸ್ಕೊಂಡು ಮನೆಯಲ್ಲೂ ಬೈಸ್ಕೋಬೇಕು. ಅದೇ ಕರೆಕ್ಟ್. ಹೌದು. ಬಟ್ ಅದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ವರ್ಕಿಂಗ್ ವುಮೆನ್ ಫುಲ್ ಹ್ಯಾಪಿಯಾಗಿರ್ತಾರೆ. ಎಲ್ರಿಗೂ ಅವ್ರಿಗೆ ಅನ್ಸುತ್ತೆ, ಇವ್ರಿಗೇನಪ್ಪ ಕೆಲ್ಸಕ್ಕೆ ಹೋಗ್ತವ್ರೆ, ದುಡಿತವ್ರೆ, ಏನ್ ಬೇಜಾರ್ ದುಡ್ಡು ಬರುತ್ತೆ, ಎಷ್ಟೊತ್ತೇನು ಗೊತ್ತಿರಲ್ಲ. ಬೇಜಾರ್ ದುಡ್ಡು ಬರುತ್ತೆ, ದುಡಿತಾಳೆ, ಯಾರಿಗೆ ಇಡ್ಬೇಕಾಗಿದೆ ಅವಳು, ಇಷ್ಟೇ ಮಾತು. ಕರೆಕ್ಟ್, ಎಲ್ಲ ಹಿಂಗೆ ಮಾತಾಡ್ತಾರೆ. ಹೌದು, ಅವ್ರಿಗೆ ಗೊತ್ತಿರಲ್ವಲ್ಲ, ನಾವು ನಿದ್ದೆಗೆಟ್ಟು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಹಗಲು ರಾತ್ರಿ ಮನೆ ಕೆಲಸನೂ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಅಷ್ಟು ಡೀಪ್ ಆಗಿ ಯಾರು ಹೋಗ್ತಾರೆ? ಮೇಲ್ ನೋಟಕ್ಕೆ ಅವಳು ದುಡಿತಾಳೆ, ದುಡ್ಡು ಬರುತ್ತೆ, ಎಂಜಾಯ್ ಮಾಡ್ತಾಳೆ, ಅಷ್ಟೇ. ಒಳ್ಳೆ ಬಟ್ಟೆ ಹಾಕಂತಾಳೆ, ಮಸ್ತಾಗಿರ್ತಾಳೆ, ಅಷ್ಟೇ. ಹಿಂಗೆ ಏನಾದ್ರು ಅಪ್ಪಿ ತಪ್ಪಿ ಏನಾದ್ರು ಒಂದು ತಪ್ಪು ಆಗೋಯ್ತಂದ್ರೆ ಮಾಡೋ ಆಡೋ. ಅಂದರೆ ನೀವು ವರ್ಕ್ ಮಾಡೋ ಹೆಣ್ಮಕ್ಳಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಯಾಕಂದರೆ ನೀವು ವರ್ಕ್ ಮಾಡ್ತಿದ್ದೀರಲ್ಲ,
ಸೊ ನೀವು ವರ್ಕ್ ಮಾಡೋ ಹೆಣ್ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ, ನೀವು ಇಷ್ಟ ಬಂದಿದ್ದನ್ನು ಮಾಡಿ, ಅದಕ್ಕೆ ಅಂತ ತಪ್ಪದಾರಿಗೆ ಹೋಗ್ಬೇಡಿ. ಮನ್ಸಿಗೆ ಒಳ್ಳೇದು ಅಂತ ಅನ್ಸಿದ್ರೆ ಮಾಡ್ತಾ ಇರ್ತೀವಿ ಅಷ್ಟೇ. ಅದು ಒಳ್ಳೆ ಕೆಲಸ ಮಾತ್ರ. ನಮ್ಮಿಂದ ಯಾರಿಗೂ ಕೆಟ್ಟದಾಗಬಾರ್ದು, ಅದಕ್ಕಂತ ಒಳ್ಳೇದು ಮಾಡಲೇಬೇಕು ಅಂತೇನಿಲ್ಲ. ಮಾಡೋಕ್ಕಾಗಿಲ್ಲ ಅಂದ್ರೆ ಕೆಟ್ಟದ್ ಮಾತ್ರ ಮಾಡ್ಬಾರ್ದು. ಅಂದರೆ ಹೆಂಗಾಗೈತೆ ಗೊತ್ತಾ, ಈ ಕೆಲಸ ಮಾಡ್ತಿರ್ತೀವಲ್ಲ, ಅಂದರೆ ಈಗ ನನ್ನ ಎಕ್ಸಾಂಪಲೇ ತಗೊತೀನಿ. ನಾನು ವರ್ಕ್ ಮಾಡ್ತಿರ್ತೀನಿ, ಮತ್ತು ರೀಲ್ಸ್ ಎಲ್ಲ ಮಾಡ್ತೀನಿ, ವಿಡಿಯೋಸ್ ಎಲ್ಲ ಮಾಡ್ತೀನಿ, ಮತ್ತು ಇವಳೇನು ಮನೆ ಕೆಲಸ ಮಾಡ್ತಾಳ ಇಲ್ಲ, ಬರೀ ಫೋನಾಗೇ ಇರ್ತಾಳ. ಅದಂತ ಎಕ್ಸ್ಟ್ರಾ ದೇವ್ರು ಕೊಟ್ಟಿರೋ ಟ್ಯಾಲೆಂಟು, ಹೌದು ತಾನೇ? ಈಗ ಎಲ್ರಿಗೂ ಮಾಡಕ್ ಕೆಪಾಬಿಲಿಟಿ ಇದೆ, ಬಟ್ ಅವ್ರು ಮಾಡಲ್ಲ. ಅಲ್ಲ, ಎಲ್ರಿಗೂ ಮಾಡಕ್ ಆಗಲ್ಲ, ಯಾಕಂದ್ರೆ ಇಂಟ್ರೆಸ್ಟ್ ಇರ್ಬೇಕಲ್ಲ. ಈಗ ನಿಮ್ಗೆ ಇಂಟ್ರೆಸ್ಟ್ ಇದೆ, ಇವಾಗ ನನ್ಗೆ ಬೇರೆದೇ ಇಂಟ್ರೆಸ್ಟ್ ಇದೆ, ಅದ್ರ ಮೇಲೆ ಹೋದ್ರೆ ನಾನು ಪಕ್ಕಾ ಮಾಡ್ತೀನಿ ಅದನ್ನ. ನಂಗೆ ಇಂಟ್ರೆಸ್ಟೇ ಇಲ್ಲ ಅಂದ್ಮೇಲೆ ನಾನು ಎಲ್ಲಿಂದ ಮಾಡ್ಲಿ? ಅದನ್ನ ಎಷ್ಟೇ ಫೋರ್ಸ್ ಮಾಡಿದ್ರು ನನ್ಗೆ ಅದ್ರ ಮೇಲೆ ಹೋಗೋದೇ ಇಲ್ಲ. ಒಂದು ನಿಮಿಷ, ನನ್ನ ತಮ್ಮ ಫೋನ್ ಮಾಡ್ದ. ಹೇಳ. ಇಲ್ಲಿ ಕೆಲಸ ಡ್ಯೂಟಿ ಮಾಡ್ತಿದ್ದೀನಿ. ನನ್ನ ಟೀಮ್ಸಲ್ಲಿ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ಹಾಂ, ಬಂತು. ಹಾಂ, ನನ್ನ ತಮ್ಮ ಒಂದು USB ಕೇಬಲ್ ಬುಕ್ ಮಾಡಿದ್ನಾ, ಅದು ಬಂತ ಐಟಮ್ ಅಂತ ಕೇಳ್ದ. ಸಾರಿ, ಏನೋ ಹೇಳ್ತಿದ್ರಿ, ಡಿಸ್ಟರ್ಬ್ ಮಾಡ್ಬಿಟ್ಟೆ. ಊಟ ಮಾಡಬೇಕು, ಸ್ವಲ್ಪ ಇದು ವರ್ಕ್ ಪೆಂಡಿಂಗ್ ಇತ್ತಲ್ಲ, ಇದೊಂದಿಷ್ಟೆಲ್ಲ ಅಪ್ಡೇಟ್ ಮಾಡ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ. 4:15. ಇವತ್ತು ಪೂಜೆ ಮಾಡಿ ಸ್ನಾನ ಮಾಡಿ ಬೆಳಗ್ಗೆ ಎದ್ದು ತುಂಬ ಕೆಲಸ ಆಯ್ತು ರೀ. ಬಟ್ಟೆ ಒಗ್ದಿದ್ದು ಒಂದು ವಾರದ ಮಡಚೆ ಇಟ್ಟಿರ್ಲಿಲ್ಲ, ಎಲ್ಲ ತೆಗೆದು. ಅಂದ್ರೆ ನವರಾತ್ರಿ ಸ್ಟಾರ್ಟ್ ಆಗಿದೆಯಲ್ಲ, ಹಂಗೇನಿಲ್ಲ, ಆ ಥರ ಎಕ್ಸ್ಟ್ರಾ ಪೂಜೆ ಅಂತ ಏನಿಲ್ಲ, ಹಂಗೇನೆ. ಏನಂತಾರೆ ಅದು, ಏನಮ್ಮಿ 9 ದಿವಸ ಮನೇಲಿ ಪೂಜೆ ಮಾಡ್ಬೇಕಲ್ಲ, ಈ ದರಿದ್ರತನದಿಂದ ವಾರ ಪೂರ್ತಿ ಪೂಜೆ ಮಾಡ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಪೂಜೆ ಮಾಡ್ತೀನಿ, ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಫುಲ್ ಬಿಲ್ಡಪ್ ಎಲ್ಲ ಕೊಡಬೇಡ. ನಿಜ ಇಲ್ಲ, ಹೌದು. ಮಧ್ಯಾಹ್ನ ನೈಟ್ ಶಿಫ್ಟ್ ಮಾಡ್ಕೊಂಡು ಇವೆಲ್ಲ ಫಾಲೋ ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಮನೇಲಿ ಪೂಜೆ ಮಾಡ್ಬೇಕಲ್ಲ ಪ್ರತಿನಿತ್ಯ. ನಾನು ಏನಂದ್ರೆ ವಾರಕ್ಕೊಂದ್ಸತಿ, ವಾರಕ್ಕೆ 2 ಸತಿ ಪೂಜೆ ಮಾಡ್ತಿದ್ದೆ, ಬಟ್ ಶನಿವಾರ ಮಾತ್ರ ಬಿಡ್ತಿರ್ಲಿಲ್ಲ. ಶನಿವಾರ ಫಿಕ್ಸು, ಶನಿವಾರ ಮಾಡಲೇಬೇಕು ನಾನು, ಏನಾದರೂ ಇರಲಿ ಕಳಸ ತೆಗೆದು. ಆದರೆ ಇವಾಗ ಈ 9 ದಿವಸ ಶನಿವಾರ ಆಂಜನೇಯ ವಾರ ಅಲ್ಲ, ಜಾಸ್ತಿ ನಡ್ಕೊಂತೀನಿ. ಆಮೇಲೆ ಈ 9 ದಿವಸ ಸ್ವಲ್ಪ, ಅವಾಗ ನಾನು ಹೈಸ್ಕೂಲಲ್ಲಿರುವಾಗ ಪೂಜೆ ಹಿಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಹೋಗಿ ಬನ್ನಿ ಪೂಜೆ ಮಾಡ್ಕೊಂಡು ಬರ್ತಿದ್ದೆ. ಅದಾದಮೇಲೆ ಎಲ್ಲ ಸ್ಟಾಪ್ ಮಾಡಿಬಿಟ್ಟೆ. ಇವಾಗ ಹೋಗೋಕ್ಕಾಗಲ್ಲ ಬೆಳಗ್ಗೆ ಎದ್ದು, ಬಟ್ ಮನೇಲಿ ಅಟ್ಲೀಸ್ಟ್ ಪ್ರತಿನಿತ್ಯ ಪೂಜೆ ಮಾಡಿದ್ರೆ ಸ್ವಲ್ಪ ಮನೆ ಶಾಂತಿಯಿಂದ ಇರುತ್ತೆ. ಸ್ಯಾಕ್ರಿಫೈಸ್ ಮಾಡಲೇಬೇಕಲ್ಲ ನಾವೇ, ಯಾರು ಮಾಡಬೇಕು? ಏನ್ ಮಾಹಿ? ಗ್ರೂಪಲ್ಲಿ ಹಾಕಿದ್ಯಾ? ನಂಗಾಕು ಹೇಳಪ್ಪ ನೀನು. ಮತ್ತೆ ಅವ್ನ ನೋಡಿ ನನಗೆ, ಯಪ್ಪ ನೀನು ಹಂಗೆಲ್ಲ ಮಾಡೋಕೆ ಹೋಗ್ಬೇಡಪ್ಪ. ಏನಾರ ಇದ್ರೆ ನಾನು ಡೌನ್ಲೋಡ್ ಮಾಡ್ಕೊಡ್ತೀನಿ, ನನಗೆ ಪರ್ಸ್ನಲಾಗಿ ಹಾಕು ಪ್ಲೀಸ್. ಅವ್ರ ಗ್ರೂಪಲ್ಲೆಲ್ಲ ಹಾಕಕ್ಕೆ ಹೋಗ್ಬೇಡ, ಓಕೆನಾ? ಹಾಕಿಯಾ? ಎಲ್ಲಿ ಟೀಮ್ಸ್ ಅಲ್ಲಿ ಹಾಕಿಯಾ? ಕ್ಲೈಂಟ್ ಟೀಮ್ಸ್ ಅಲ್ಲಿ ಕ್ಲೈಂಟ್ ಕಳ್ಸಿದ್ಯಲ್ಲ, ಏನಾಗೈತಿ ಇದು? ಇರ್ಲಿಯಪ್ಪ, ಆಗುತ್ತೆ, ಕ್ಷಮಿಸ್ಬಿಡು. ಏನೋ ವರ್ಕ್ ಪ್ರೆಷರ್. ಮಾಡ್ಕೊಳ್ಳಿ, 2 ನಿಮಿಷ ತಡಿ, ಟಕ್ ನಂಗೆ ಮಾಡ್ಕೊಡ್ತೀನಿ.
ಮತ್ತೆ ಮಾಹಿ, ಇವತ್ತು ನಿನ್ನ ಜೊತೆಗಾಗೋ ಕಾನ್ವರ್ಸೇಷನ್ನು ಯೂಟ್ಯೂಬ್ ಬ್ಲಾಗಲ್ಲಿ ಬರುತ್ತೆ. ಚೆಕ್ ಮಾಡಿ ಅಪ್ಡೇಟ್ ಮಾಡಿ ನಿನ್ನ ಫಾಲೋವರ್ಸ್ ಮಾಡಿಸ್ಲೇಬೇಕು. ಮಾಡಿಸಿಲ್ಲ ಅಂದರೆ ನೋಡು ಮತ್ತೆ. ಹಾಂ, ಆಲ್ರೆಡಿ ವ್ಲಾಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತು ನೀನು ನೋಡಿ ಮತ್ತೆ ಫಾಲೋವರ್ಸ್ ಮಾಡಿಸ್ಬೇಕು, ನೀನು ಸಬ್ಸ್ಕ್ರೈಬ್ ಮಾಡಿಸ್ಬೇಕು, ಅಕ್ಕಂಗೆ ಸಪೋರ್ಟ್ ಮಾಡ್ಬೇಕಿಲ್ಲ. ನೀ ಹೇಳಿಯಾ ಈ ವೀಕೆಂಡಲ್ಲಿ ನಾನು ಚೆಕ್ ಮಾಡ್ತಿರ್ತೀನಿ ಆಯ್ತಾ? ಹಾಂ, ಏ ಇದು ಏನು ಇನ್ಕರೆಕ್ಟ್ ಚೆಕ್ ನಂಬರ್ ಐತೆ ಕಣೋ, ಇದು ಸತೀಶ್ ಕಳ್ಸು. ಹಾಂ, ಡೀಟೇಲ್ಸ್ ಹಂಗಲ್ಲ. ಏನಿ ಡಿಫ್ರೆಂಟ್ ಚೆಕ್ ನಂಬರ್ ಡೌನ್ಲೋಡೆಡ್ ಅಂತ ಬಾರಿ ಬೇಡಪ್ಪ ಅಲ್ಲಿ ಪ್ಲೀಸ್. ಎಕ್ಸೆಲ್ ಅಲ್ಲಿ ತೆಗಿ, ಇದನ್ನು ಪ್ರೈವೇಟಾಗಿ ಅವನಿಗೆ ಕಳಿಸು. ಅದ್ ಹೆಂಗ್ ಆಕತಿ ಮಾಹಿ? ಹೌದಾ, ಅದು ಡೌನ್ಲೋಡ್ ಮಾಡಕ್ ಆಗ್ತಿಲ್ಲ ಕಣೋ, ಅದು ಅವನಿಗೆ ಕಳಿಸ್ಬೇಕು. ತಡಿ, ಯಾವ ಡೇಟ್ ಇತ್ತು? ಅಲ್ಲಲ್ಲ, ನೀ ಸರ್ಚ್ ಮಾಡಿದಾಗ ಅಲ್ಲಿ ಡೇಟ್ ತೋರಿಸುತ್ತಲ್ಲ, ಯಾವ ಡೇಟಿಗೆ ಅಪ್ಲೋಡ್ ಮಾಡಿದ್ದಾರೆ ಅಂತ. ಒನ್ ಡೇ ಆಗೋಣ. ಓ, ನಿನ್ನ ಹೆಸರೇ ಕಾಣಂಗಿಲ್ವಲ್ಲ ಇಲ್ಲಿ, ಅದನ್ನ ಶಿಟ್. ಏ ಇಲ್ಲ ಇಲ್ಲ, ಅಯ್ಯಯ್ಯೋ ಯಾವ್ದಪ್ಪ. ಕರೆಕ್ಟ್ ಐತಿ. ಈಗ ಅಪ್ಲೋಡ್ ಮಾಡ್ತೀನಿ ನೋಡಿ, ಚೆಕ್ ಮಾಡ್ಕ. ಮತ್ತೆ ನಾನು ಆಫೀಸ್ ಓಪನ್ ಮಾಡಿದಾಗ ಸಪ್ರೇಟ್ ಪೇಷಂಟ್ ವರ್ಕ್ ತಲೆ ಕೆಳಗೆ ಹಾದಾಗಿ ಹೆಂಗೆಂಗ ಇದ್ನಲ್ಲ ನಿನ್ನೆ, ಮತ್ತೆ ಹಂಗ ಮಿಸ್ ಅದು ಪೂರ್ತಿ ಜಗಾನಿ. ವಿಡಿಯೋ ಆಗ್ತೈತಿ, ನೀನ್ ನೋಡ್ಕೊಂಡ್ ಮಾತಾಡು. ನಿನ್ ವಾಯ್ಸ್ ಕೇಳಂಗಿಲ್ಲ. 10 ರೂಪಾಯಿ ರೀಚಾರ್ಜ್ ಮಾಡ್ರಿ ಪ್ರೀತಿ, ನೆಟ್ವರ್ಕ್ ಪ್ಲೇಸಿಗೆ ಬರಲಿ. ಈಗ ಹೇಳ ಮತ್ತೆ, ಇವಾಗ ಕರೆಕ್ಟಾಗಿ ಹೇಳಿ. ಅಂದ್ರೆ ಬೆಸ್ಟ್ ಇನ್ಫ್ಲುಯೆನ್ಸರ್ ಅಲ್ಲ ನೀವು, ನಿಮ್ಗೆ ಏನ್ ಮಾತಲ್ಲ ಅಷ್ಟು ಕರೆಕ್ಟ್ ಇರ್ತಾವ. ಅದು ಏನಿ ನೀ ತೆಲುಗುಲೇ ಹೇಳಿ, ಪರವಾಗಿಲ್ಲ. ತೆಲುಗು ನೀವು ಕನ್ನಡ ಫಾಲೋವರ್ಸ್ ಬರಲ್ಲ. ಭಾರಿ ಕೆಲಸ. ಲೈಕ್ చేస్తారే ಈಗ ಹೇಳ್ ಮಾಹಿ, ಅಂದ್ರೆ ನಿಂಗೆ ಏನು ಸಂತೋಷ ಆಗ್ತಿದ್ಯಾ, ಖುಷಿ ಆಗ್ತಿದ್ಯಾ, ಬೇಜಾರಾಗ್ತಿದ್ಯಾ? ಇವಕ್ಕ ಯಾಕೆ ಬೇಕಿತ್ತು ಇವಕ್ಕಗೆ ಅಂತ ಅನಿಸ್ತೈತಾ? ಹೌದಾ? ಓಕೆ, ಧನ್ಯವಾದಗಳು. ಆಯ್ತಾ, ನಾನು ನಿನ್ನೆ ಯೂಟ್ಯೂಬ್ ಫಸ್ಟ್ ವಿಡಿಯೋ ಹಾಕಿದ್ನಲ್ಲ, ಅವಾಗ ನಿನಗೆ ಏನು ಅನ್ನಿಸ್ತು? ಮತ್ತೆ ನಿನಗೆ ಸಪೋರ್ಟ್ ಮಾಡ್ಬೇಕು ಅನ್ನಿಸ್ತಾ? ಅದಕ್ಕೆ ಅನ್ನ, ಬಿಸಿ ಅನ್ನ ಮಾಡಿದ್ದೆ. ಅನ್ನ, ಶೇಂಗಾ ಚಟ್ನಿ ಪುಡಿ, ಮೊಸರು, ಅದಕ್ಕೆ ಹಾಕೊಂಡು ಅವನಿಗೂ ತಿನ್ನಿಸಿ ನಾನು
ಈಗ ಮಾಡ ಬಾ ಫೋನ್ ಮಾಡ್ತೀನಿ ಬಾ ಬಾಯ್ ನಾನು ಮಾತಾಡ್ತೀನಿ ಬಾ ವಾವ್ ಬಾ ಉಣ್ಬೇಕಲ್ಲ ಹೆಂಗ್ ಮಾಡ್ಬಾರ್ದು ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ आपके द्वारा डायल किया गया ಕಾಲು ಹೋಗ್ತಾರ कृपया कुछ समय ಬಾ ಬಾರೋ ನಿನಗೋಸ್ಕರ ಇಟ್ಕೊಂಬಂದು ಹಲೋ ಮಾತಾಡ್ತಾನಂತ ನೋಡ್ರಿ ರೋಹಿತ್ ಮಾತಾಡ್ರಿ ಅಲ್ಲ ಮಾತಾಡ್ತದ ನೋಡ್ರಿ ಏನ್ ಕೇಳ್ರಿ ಊಟ ಮಾಡ್ಸಕತ್ತಿರ ಊಟ ಮಾಡ್ತಾ ಇಲ್ಲ ಬಾಯ್ಲಿ ಊಟ ಮಾಡ್ತಿರೋ ಬಂದೆ ಬರ್ತೀನಿ ಹೌದಾ ಆಯ್ತು ಬಂದಿದ್ದಲ್ಲ ಸರಿ ಆಯ್ತು ಬಾ ಬಾಯ್ ಬಾ ಮತ್ತೆ ಸರಿ ಬಾ ಕಟ್ಟತ್ ಬಾ ಗೇಮ್ ತೋರ್ಸ್ ಬಾ ಅದು ಐ ಲವ್ ಗುಡ್ ಬಾಯ್ ಬಾ ಬಾ ಆಯ್ತು ಬಾ ಬಾಬಾ ಕೊಡು ಊಟ ಉಣ್ಬಾರು ಯಾಕೆ ಯಾಕೆ ಊಟ ಮಾಡಲ್ಲ ಏನೇ ಊಟ ಮಾಡ್ತೀಯ ಕೊಡ್ಲ ಎರಡು ಬೇಕಾ ಮಾತಾಡಕ್ರ ಸಾಕು ನಿಂಗೆ ಬೇಡ ತಾನೆ ಆಮೇಲೆ ಬಾ ನೀನು ಬಾ ಮುಚ್ಚಿ ನಿನಗೆ ಬೇಡ ತಾನೆ ಸುಮ್ಮನೆ ಸೊ ಇಷ್ಟೆಲ್ಲ ಆದಮೇಲೆ ಫೈನಲಿ ಅವ್ನು ಊಟ ಮಾಡಲಿಲ್ಲ ಅದನ್ನು ಹಂಗೆ ತೆಗೆದಿಟ್ಟಿದ್ದೀನಿ ನೋಡೋಣ ಆಮೇಲೆ ಊಟ ಮಾಡಿಸ್ತೀನಿ ಸೊ ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ವಿ ಸಾಯಂಕಾಲ 4:15 ಹೋಗಿನು ಬೆಳಗಿನ ಜಾವ 3:30 ಆದ್ರೂ ಕೆಲಸ ಮಾಡ್ತಾನೇ ಇರಬೇಕು ಅದಾದ್ಮೇಲೆ ಮಲಗಿ ಎದ್ದು ಮತ್ತೆ ಪ್ರತಿನಿತ್ಯ ಇದೇ ಜೀವನ ಸೊ ಇದಾಗಿತ್ತು ನಂದು ಈ ದಿವಸದ ವ್ಲಾಗ್ ಮತ್ತು ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಅಥವಾ ಏನಾದರೂ ಕರೆಕ್ಷನ್ಸ್ ಮಾಡ್ಕೊಬೇಕು ಅಂದರೆ ನಾನು ಅದನ್ನ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಬೇಡ ಕಮೆಂಟ್ ಬಾಕ್ಸ್ ಆಫ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ DM ಮಾಡಿರಿ ಪ್ಲೀಸ್ ಓಕೆನಾ ಓಕೆ ಯಾಕಂದರೆ ಇದು ಹುಡುಗಿರು ಕಮೆಂಟ್ ಬಾಕ್ಸ್ ಆನ್ ಮಾಡಬಾರ್ದು ಅಂತ ನಮ್ಮ ಮನೆ ಕಡೆಯಿಂದ ತುಂಬ ಸ್ಟ್ರಿಕ್ಟಾಗಿ ಆದೇಶ ಬಂದಿದೆ ಅದಕ್ಕೆ ಓಕೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿರಿ ನಾನು ಅದನ್ನು ಕರೆಕ್ಟ್ ಮಾಡ್ಕೊತೀನಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ಏನಾದರೂ ಇಂಪ್ರೂವೈಸ್ ಮಾಡ್ಕೋಬೇಕಂದ್ರೆ ಅಥವಾ ಇದು ಸರಿ ಇದು ತಪ್ಪು ಅಂತಲೂ ಹೇಳ್ಬೋದು ಸರಿನಾ ಓಕೆನಾ ಬಾಯ್ ಗುಡ್ ನೈಟ್ ಇಲ್ಲ ಇನ್ನು ಗುಡ್ ಈವ್ನಿಂಗು ನೆಕ್ಸ್ಟ್ ಗುಡ್ ನೈಟ್ ಆಗುತ್ತೆ ಬಾಯ್ ಮತ್ತೆ ಹೇಳೋದೇ ಮರ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಡಿಸ್ಲೈಕ್ ಮಾಡಬೇಡ್ರಿ ಮತ್ತು ಬೆಲ್ ಐಕಾನ ಕ್ಲಿಕ್ ಮಾಡಿರಿ ಓಕೆನಾ ಬಾಯ್